May I come in? ಹಾಯ್ ಫ್ರೆಂಡ್ಸ್, ಒಂದು ಹೊಸ ಮನೆಗೆ ಯಾವ ರೀತಿ ಸರ್ವಿಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಸ್ಕಿಪ್ ಮಾಡೋದು ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಒಂದು ಹೊಸ ಮೀಟರ್ನ ನೀವು ಬರೋದಕ್ಕಿರ್ತೀವಿ KB ಸ್ಟೇಷನಲ್ಲಿ. ಸೊ ಅವ್ರು ಬಂದು ಮೀಟರ್ನ ಕೊಟ್ಟಿರ್ತಾರೆ. ಸೊ ನೀವು ಸರ್ವಿಸ್ ಮಾಡಬೇಕಾಗುತ್ತೆ. ಸೊ ಆ ಮೀಟರ್ಗೆ ಯಾವ ರೀತಿ ವೈರಿಂಗ್ ಮಾಡಿ ಮತ್ತೆ ಸರ್ವಿಸ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡೋದು ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೂ ಏನಾದರೂ ನಿಮ್ಮ ಮನೆಗೆ ವೈರಿಂಗ್ ಮಾಡಬೇಕು ಅಂದರೆ ಕೆಳಗಡೆ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ, ಸೊ ಕಾಲ್ ಮಾಡ್ಬೋದು. ಸೊ ಇವಾಗ ಯಾವ ರೀತಿ ಕನೆಕ್ಷನ್ ಕೊಡೋದು ಅಂತ, ದಟ್ ಮೀನ್ಸ್ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳೋಣ, ಅದಾದ್ಮೇಲೆ ಕನೆಕ್ಷನ್ ಕೊಡೋಣ ಯಾವ ರೀತಿ ಅಂತ. ಸೊ ವಿಡಿಯೋ ಸ್ಕಿಪ್ ಮಾಡೋದಲ್ಲ ಲಾಸ್ಟ್ ಗಂಟೆ ನೋಡಿ ಫ್ರೆಂಡ್ಸ್. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ತುಂಬಾ ವಿಷಯಗಳ ಬಗ್ಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಆಲ್ರೆಡಿ ಯಾವ ರೀತಿ ವೈರಿಂಗ್ ಮಾಡೋದು ಅಂತ ತುಂಬಾ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಹೋಮ್ಗೆ. ಸೊ ನೋಡಿಲ್ಲ ಅಂದ್ರೆ ಸೊ ಆ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಇರುತ್ತೆ, ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಈ ಮೀಟರ್ ಬೋರ್ಡ್, ದಟ್ ಮೀನ್ಸ್ ಈ ಮೀಟರ್ ಬೋರ್ಡ್ ಒಂದು ಬಾಕ್ಸ್ನಲ್ಲಿ ಯೂಸ್ ಮಾಡಿರುವಂತಹ ಎಕ್ವಿಪ್ಮೆಂಟ್ಸ್ ಏನಂದ್ರೆ, ಒಂದು ಮೀಟರ್ ಯೂಸ್ ಮಾಡಿದ್ದೀನಿ. ಸೊ ಅದು ಬಿಟ್ಟರೆ ಒಂದು 2 ಪೋಲ್ MCB. ಸೊ 10 ಆಂಪ್ಸ್ ಯೂಸ್ ಮಾಡಬೇಕಾಗಿತ್ತು, ನಾವು 16 ಆಂಪ್ಸ್ ಯೂಸ್ ಮಾಡಿದ್ದೀವಿ MCB ಬಂದು. ಅದು ಬಿಟ್ಟರೆ ಒಂದು 6 ಆಂಪ್ಸ್ ಫ್ಯೂಸ್ ಯೂಸ್ ಮಾಡಿದ್ದೀವಿ ಫ್ರೆಂಡ್ಸ್. ಸೊ ಅಷ್ಟೇ. ಸೊ ಇನ್ನೇನು ಬೇಕಾಗಿಲ್ಲ, ಜಸ್ಟ್ ಈ ರೀತಿ ಇದ್ರೆ ಸಾಕು ಫ್ರೆಂಡ್ಸ್. ಸೊ ಇಲ್ಲಿ ಯೂಸ್ ಮಾಡುವಂಥದ್ದು 10 ಆಂಪ್ಸ್. ಸೊ ಇಲ್ಲಿ ಯೂಸ್ ಮಾಡೋದು 10 ಆಂಪ್ಸ್ ಮಾತ್ರ ಯೂಸ್ ಮಾಡಬೇಕಾಗಿತ್ತು. 16 ಆಂಪ್ಸ್ ಐತೆ. ಸೊ ನಮ್ಮ ಹತ್ರ 10 ಆಂಪ್ಸ್ MCB ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಸೊ ಅವ್ರ ಹತ್ರ ಇಲ್ಲ ಅಂದ್ರೆ, ಸೊ ಆ ರೀಸನಿಂದ 16 ಆಂಪ್ಸ್. ಸೊ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ಮೀಟರ್ ಬೋರ್ಡ್ ನಲ್ಲಿ S1 S2 ಮತ್ತೆ L1 L2 ಅಂತ. ಸೊ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ S1 S2 L1 L2 ಅಂತ. ಸೊ ಇಲ್ಲಿಗೆ ನಾನು ಕನೆಕ್ಷನ್ ಕೊಡ್ತಾ ಇರೋದು ಫೀಸ್ ಇಂದ ಕೊಡ್ತಾ ಇದ್ದೀನಿ. ಸೊ ಏಕೆ ಫೀಸ್ಗೆ ಕೊಡ್ತಾ ಇದ್ದೀನಿ ಅಂದ್ರೆ, ಫೇಸ್ ಸಪ್ಲೈ ಯಾವಾಗಲೂ ಫೀಸ್ಗೆ ಕೊಡಬೇಕಾಗುತ್ತೆ. ಸೊ ಆ ಒಂದು ರೀಸನ್ ಇಂದ ಫೇಸ್ ಸಪ್ಲೈನ ಫ್ಯೂಸ್ ಇನ್ಪುಟ್ ಯಾವಾಗಲೂ ಇನ್ಪುಟ್ ಬಂದು MCB ಆಗಲಿ ಫ್ಯೂಸ್ ಆಗಲಿ ಕೆಳಗಡೆನೇ ಕೊಡಬೇಕಾಗುತ್ತೆ. ಸೊ ಮೇಲ್ಗಡೆ ಕೊಡ್ಬೇಡಿ, ಯಾವಾಗಲೂ ಕೆಳಗಡೆ ಕೊಡಿ, ಸರಿನಾ? ನಿಮ್ ಡೈರೆಕ್ಷನ್ ಕಾನ್ಸರ್ ಅನ್ಕೋತೀನಿ, ನಾನು ಕೆಳಗಡೆ ಆ ಕಡೆ ಕೂತಿದ್ದೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಕೆಳಗಡೆ ಫ್ಯೂಸ್ಗೆ ಕೊಟ್ಬಿಟ್ಟು ಇನ್ಪುಟ್ನ, ಸೊ ಮೀಟರ್ಗೆ ಔಟ್ಪುಟ್, ಸಾರಿ ಇನ್ಪುಟ್ ಆಗಿ ಮೀಟರ್ಗೆ ಔಟ್ಪುಟ್ ಆಗಿರುತ್ತಲ್ಲ. ಸೊ ಮೀಟರ್ಗೆ ನಾವು ಡೈರೆಕ್ಟ್ ಇನ್ಪುಟ್ ಕೊಟ್ಟಿಲ್ಲ, ಔಟ್ಪುಟ್ ಕನೆಕ್ಷನ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಮೀಟರ್ ಲಾಸ್ಟ್ ಇರುತ್ತಲ್ಲ, ಸೊ ಅದು ಬಂದು ಔಟ್ಪುಟ್ ಆಗಿರುತ್ತೆ, ಫಸ್ಟ್ ಬಂದು ಇನ್ಪುಟ್ ಆಗಿರುತ್ತೆ, ಸರಿನಾ? ಇದು ಬಂದು ಇನ್ಪುಟ್ ಆಗಿರುತ್ತೆ ಫಸ್ಟ್ನೇದು. ಇದು ಇನ್ಪುಟ್, ಇದು ನ್ಯೂಟ್ರಲ್ ಆಗಿರುತ್ತೆ, ಮತ್ತೆ ನ್ಯೂಟ್ರಲ್ ಆಗಿರುತ್ತೆ, ಮತ್ತೆ ಫೇಸ್ ವೈರ್ ಆಗಿರುತ್ತೆ, ಸರಿನಾ? ಲಾಸ್ಟ್ ಫಸ್ಟ್ ಒನ್ ಮತ್ತೆ ಲಾಸ್ಟ್ ಒನ್ ಫೇಸ್ ವೈರ್ ಆಗಿರುತ್ತೆ, ಮಧ್ಯದಲ್ಲಿ ಇರುವಂಥದ್ದು ನ್ಯೂಟ್ರಲ್ ವೈರ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಡಿ, ಅಲ್ಲೇ ಮೆನ್ಷನ್ ಮಾಡಿರ್ತಾರೆ S ಅಂತ ಮತ್ತೆ L ಅಂತ. ಸೊ ನಾವು ಫೇಸ್ ವೇರ್ನ ಮೀಟರ್ ಔಟ್ಪುಟ್ನಲ್ಲಿರುವಂಥ ಫೇಸ್ ವೇರ್ನ ಫ್ಯೂಸ್ಗೆ ಔಟ್ಪುಟ್ ಆಗಿ ಕೊಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಸೊ ಬ್ಲರ್ ಆಗಿರುತ್ತೆ, ಸಮ್ಟೈಮ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಅದೇ ರೀತಿ ನ್ಯೂಟ್ರಲ್ ವೈರ್ ಕೊಡಬೇಕಾಗುತ್ತೆ. ಸೊ ನ್ಯೂಟ್ರಲ್ ವೈರ್ನ ಡೈರೆಕ್ಟ್ MCBಗೆ ಕೊಡ್ತೀನಿ. ಸೊ ಏಕೆಂದರೆ ಅದಕ್ಕೆ ಫ್ಯೂಸ್ ಬೇಕಾಗಿಲ್ಲ, ಡೈರೆಕ್ಟ್ MCBಗೆ ಕೊಡ್ಬೋದು. ಸೊ ಅದಕ್ಕೆ ನಾನು 2 ಪೋಲ್ MCBನ ಯೂಸ್ ಮಾಡಿದ್ದೀನಿ, ಅದು 16 ಆಂಪ್ಸ್. ಸೊ ನಿಮ್ಗೆ ಎಷ್ಟು ಆಂಪ್ಸ್ ಬೇಕುತ್ತೋ ನಿಮ್ಗೆ ಎಷ್ಟು ಆಂಪ್ಸ್ ಬೇಕುತ್ತೋ ಸೊ ನಿಮ್ಗೆ ಎಷ್ಟು ಆಂಪ್ಸ್ ಬೇಕಾಗುತ್ತೋ ಅಷ್ಟು ಆಂಪ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಒನ್ಲಿ ನಾನು 16 ಆಂಪ್ಸ್, 10 ಆಂಪ್ಸ್ ಬೇಕಾಗಿತ್ತು, ಆದರೆ 16 ಆಂಪ್ಸ್ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ಸಿಂಗಲ್ ಪೋಲ್ ಅಥವಾ 2 ಪೋಲ್ ಆದರೂ ಯೂಸ್ ಮಾಡ್ಬೋದು, ನಾನು 2 ಪೋಲ್ ಯೂಸ್ ಮಾಡಿದ್ದೀನಿ. ಸೊ ನ್ಯೂಟ್ರಲ್ನ ನಾನು ಡೈರೆಕ್ಟ್ ಆಗಿ MCBಗೆ ಕೊಡ್ತಾ ಇದ್ದೀನಿ. ಸೊ MCB ಲಾಸ್ಟ್ ಒನ್, ಸರಿನಾ? ಫಸ್ಟ್ ಇನ್ಪುಟ್ ಫೇಸ್ ಸಪ್ಲೈ ಕೊಡಿ, ಅದಾದ್ಮೇಲೆ ನ್ಯೂಟ್ರಲ್ ಸಪ್ಲೈ ಕೊಡಿ. ಸೊ ಫ್ಯೂಸ್ ಮುಖಾಂತರ ಇಲ್ಲಿ ಬರುತ್ತೆ, ಮತ್ತೆ ನ್ಯೂಟ್ರಲ್ ಬಂದು ಡೈರೆಕ್ಟ್ ಆಗಿ MCB ಔಟ್ಪುಟ್ಗೆ ಕೊಡ್ತಾ ಇದ್ದೀನಿ. ಸೊ ನಾನು ಎಷ್ಟು ಬೇಕೋ ಅಷ್ಟು ವೈರ್ನ ರಿಕ್ವೈರ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೂ ಅಷ್ಟೇ, ಎಷ್ಟು ವೈರ್ ಬೇಕೋ ಅಷ್ಟು ವೈರ್ನ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ಕಟ್ ಮಾಡ್ಕೋಬೇಡಿ, ಯಾಕಂದ್ರೆ ವೈರ್ ವೇಸ್ಟ್ ಇತ್ತಲ್ಲ ಅದಕ್ಕೆ. ಯಾರು ಕೊಟ್ಟಿದ್ದು?
ಸೊ ಲಾಕ್ ಸಿಸ್ಟಮ್ ಇರುತ್ತೆ MCB ನಲ್ಲಿ. ಸೊ ಮೇಲ್ಗಡೆ ಎಳೆದ್ರೆ ಕಲ್ಕೋಬಹುದು, ಮತ್ತೆ ಕೆಳಗಡೆ ತೆಗೆದ್ರೆ ಲಾಕ್ ಆಗುತ್ತೆ. ಸೊ ನಿಮಗೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ನಾನು MCB ಇರುವಂಥ ಸ್ಕ್ರೂನ ರಿಮೂವ್ ಮಾಡಿಲ್ಲ, ಸೊ ಅದಕ್ಕೆ ಕನೆಕ್ಷನ್ ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ. ಸೊ ಇವಾಗ ರಿಮೂವ್ ಮಾಡಿ ಅದಾದ್ಮೇಲೆ ಫಿಕ್ಸ್ ಮಾಡಿ ಕನೆಕ್ಷನ್ ಕೊಡ್ತಾ ಇದ್ದೀನಿ. ಕನೆಕ್ಷನ್ ಕೊಡ್ತೀನಿ, ಸರಿನಾ? ಸೊ ನ್ಯೂಟ್ರಲ್ ಇವಾಗ ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ಕೂತ್ಕೊಳ್ಳಲ್ಲ. ಸೊ ಅದಕ್ಕೆ ನಾವು ಅಲ್ಲಿ ಸಿಂಗಲ್ ಸ್ಟ್ಯಾಂಡ್ ಕಂಡಕ್ಟರ್ನ ಯೂಸ್ ಮಾಡ್ತೀವಿ ಯಾವಾಗಲೂ ಅಷ್ಟೇ ಸರ್ವಿಸ್ ವೈರ್ಗೆ. ಸೊ ಇಲ್ಲಿ ಯೂಸ್ ಮಾಡಬೇಕಾಗಿರೋದು ಸರ್ವಿಸ್ ವೈರ್ ಯೂಸ್ ಮಾಡಬೇಕು. ಸೊ ನಿಮ್ಮ ಇಷ್ಟ, ಹೋಮ್ ವೈರಿಂಗ್ ಆಗ್ತೀವಲ್ಲ ಆ ವೈರ್ನಾದ್ರೂ ಯೂಸ್ ಮಾಡ್ಬೋದು, ಅಥವಾ ಸರ್ವಿಸ್ ವೈರ್ನಾದ್ರೂ ಯೂಸ್ ಮಾಡ್ಬೋದು. ಸೊ ಇದು ನಾವು ಸರ್ವಿಸ್ ವೈರ್ ಯೂಸ್ ಮಾಡಿರುವಂಥದ್ದು ಇದು 2.5 ಸ್ಕ್ವೇರ್ mm. ಸೊ ನಿಮಗೆ ಆಲ್ರೆಡಿ ಒಂದು ನಮ್ಮ ಚಾನಲ್ನಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ವೈರ್ನ ಯೂಸ್ ಮಾಡಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಇದು 2.5 ಸ್ಕ್ವೇರ್ mm ಆಗಿರುತ್ತೆ, ಸರ್ವಿಸ್ ಕೇಬಲ್ ವೈರ್ ಆಗಿರುತ್ತೆ. ಸೊ ಇದು ಸೊ ಇದು ಬಂದು ಫ್ಯೂಸ್ ಇನ್ಪುಟ್ ಇಂದ ಮತ್ತೆ ಬಂದು ಫ್ಯೂಸ್ ಔಟ್ಪುಟ್ ಇಂದ MCB ಇನ್ಪುಟ್ ಆಗಿರುತ್ತೆ. ಸೊ ಆಲ್ರೆಡಿ ನಾನು MCBಗೆ ನಾನು ಡೈರೆಕ್ಟ್ ಆಗಿ ಇನ್ಪುಟ್ ನ ಕೊಟ್ಟಿದ್ದೀನಿ. ಸೊ ನಿಮ್ಗೆ ವೈರ್ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಕಟ್ ಮಾಡಿದ್ರೆ ಎಷ್ಟಾಗುತ್ತೆ ಆ ಒಂದು ರೀಸನಿಂದ ನಾನು ಸ್ವಲ್ಪ ಕಟ್ ಮಾಡಿ ಇದ್ದೀನಿ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಜಾರಿ ವಿಡಿಯೋ ಸ್ಲೋ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಕಾಣಿಸ್ಬೇಕು ಅಂತ ನಾನು ವಿಡಿಯೋನ ಸ್ಲೋ ಮಾಡಿದ್ದೀನಿ. ಸೊ ಮುಂದೆ ಸ್ಪೀಡಾಗಿರುತ್ತೆ. ಸೊ ಆಲ್ರೆಡಿ ಹಿಂದಿನ ವೀಡಿಯೋ ಎಲ್ಲ ವೈರಿಂಗ್ ವೀಡಿಯೋಸ್ಗಳವೆ ವಿಡಿಯೋ ಸ್ಪೀಡ್ ಮಾಡಿದ್ದೀನಿ. ಸೊ ಯಾಕೆಂದರೆ ವಿಡಿಯೋ ಸ್ಪೀಡಾಗಿ ಹೋಗಲಿ ಅಂತ ಅದರಲ್ಲಿ ನಿಮ್ಗೆ ಟೈಮಿಂಗ್ಸ್ ಕನ್ಸ್ಯೂಮ್ ಮಾಡ್ತಾರೆ. ಸೊ ಅದನ್ನು ನೀವು ಕಂಟಿನ್ಯೂಸ್ ಆಗಿ ನೋಡಲ್ಲ, ಆ ಒಂದು ರೀಸನಿಂದ ಎಲ್ಲ ವೀಡಿಯೋ ಸ್ಪೀಡ್ ಮಾಡಿದ್ದೀನಿ. ಬಟ್ ಈ ವಿಡಿಯೋನಾದ್ರೆ ನಾನು ಸ್ಪೀಡ್ನ ಸ್ಲೋ ಮಾಡಿಲ್ಲ, ಹಂಗೆ ಕಂಟಿನ್ಯೂಸ್ ಮಾಡಿದ್ದೀನಿ. ಸೊ ಇವಾಗ ಫೇಸ್ ಮತ್ತು ನ್ಯೂಟ್ರಲ್ ಸಪ್ಲೈನ ನಾವು MCB ಕೊಟ್ಟಾಯಿತು. ಸೊ ಅದೇ ರೀತಿ MCB ಔಟ್ಪುಟ್ನ ನಾವು ಡೈರೆಕ್ಟಾಗಿ ಲೋಡ್ ಕೊಡಬೇಕಾಗುತ್ತೆ. ಲೋಡ್ ಅಂದರೆ ನೀವು ಮನೆಯಲ್ಲಿ ಯೂಸ್ ಮಾಡುವಂಥದ್ದು. ಸೊ ನಿಮಗೆ ಫ್ಯೂಸ್ ಮತ್ತು MCB ಜಾಗದಲ್ಲಿ ಹೋಲ್ಸ್ ಮಾಡ್ಕೋಬೇಕು. ಯಾಕಂದರೆ ವೈರ್ನ ಇನ್ಸೈನಲ್ಲಿ ಮೇಲ್ಗಡೆ ಕೊಡೋಕ್ಕಾಗಲ್ಲ, ಆ ಒಂದು ರೀಸನಿಂದ ಕೆಳಗಡೆ ಬಾಕ್ಸ್ ಇರುತ್ತಲ್ಲ, ಸೊ ಆ ಬಾಕ್ಸ್ನ ಮುಖಾಂತರ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಕೆಳಗಡೆ ಎಲ್ಲ ಹೋಲ್ಸ್ ಮಾಡ್ಕೊತೀನಿ. ಸೊ ಆದಷ್ಟು ನೀವು ಡ್ರಿಲ್ ಯೂಸ್ ಮಾಡಿ. ಸೊ ನಾನು ಡ್ರಿಲ್ ಯೂಸ್ ಮಾಡಿಲ್ಲ, ಸುಮ್ಮನೆ ಕಾಮನ್ನಾಗಿ ಕೈಯಲ್ಲಿ ಹಾಕೋದು. ಸೊ MCB ಲಾಕ್ ಮಾಡೋದು ಗೊತ್ತಾಗಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಆಲ್ರೆಡಿ ಮೇಲೆ ಒಂದು ರೆಡ್ ಕಲರ್ ಎರಡೂ ಕೊಟ್ಟಿರ್ತಾರೆ, ಡಬಲ್ ಪೋಲ್ ಆಗಿದ್ರು ಸರಿ, ಸಿಂಗಲ್ ಪೋಲ್ ಆಗಿದ್ರು ಸರಿ. ಸೊ ಎಲ್ಲದಕ್ಕೂ ಲಾಕ್ ಸಿಸ್ಟಮ್ ಕೊಟ್ಟಿರ್ತಾರೆ. ಸೊ ನೀವು ಲಾಕ್ ಸಿಸ್ಟಮ್ನ ಕೊಡಬೇಕಾಗುತ್ತೆ. ಸೊ ಇವಾಗ ನಾವು MCB ಔಟ್ಪುಟ್ ಅದೇ ರೀತಿ ಎನರ್ಜಿ ಮೀಟರ್ ಅಥವಾ ಮೀಟರ್ಗೆ ಇನ್ಪುಟ್ ಆಗಿ ಸಪ್ಲೈ ಕೊಡುವಂಥದ್ದು ನೋಡೋಣ. ಸೊ ಇವಾಗ ಮೀಟರ್ಗೆ ಇನ್ಪುಟ್ ಆಗಿ ಸಪ್ಲೈ ಕೊಡುವಂಥದ್ದು. ಸೊ ಫಸ್ಟ್ 2 ಟರ್ಮಿನಲ್ ಬಂದು ಇನ್ಪುಟ್ ಆಗಿರುತ್ತೆ, ಸೆಕೆಂಡ್ 2 ಟರ್ಮಿನಲ್ ಬಂದು ಔಟ್ಪುಟ್ ಆಗಿರುತ್ತೆ. ಸೊ ಫಸ್ಟ್ 2 ಟರ್ಮಿನಲ್ ಅಲ್ಲಿ ಫಸ್ಟ್ನೇದು ಬಂದು ಫೇಸ್ ವೈರ್ ಮತ್ತೆ ಸೆಕೆಂಡ್ ಬಂದು ನ್ಯೂಟ್ರಲ್ ಆಗಿರುತ್ತೆ. ಮತ್ತೆ ಅದೇ ರೀತಿ ಸೆಕೆಂಡ್ ಔಟ್ಪುಟ್ ನಲ್ಲಿ ಫಸ್ಟ್ ಒನ್ ಬಂದು ನ್ಯೂಟ್ರಲ್ ಆಗಿರುತ್ತೆ, ಲಾಸ್ಟ್ ಒನ್ ಬಂದು ಫೇಸ್ ವೈರ್ ಆಗಿರುತ್ತೆ. ಸೊ ಆಲ್ರೆಡಿ ನಾನು ಮೀಟರ್ ಔಟ್ಪುಟ್ನ ಕೊಟ್ಟಿದ್ದೀನಿ, ಫೀಸ್ಗೆ ಕೊಟ್ಟು ಮತ್ತೆ ಫೀಸ್ ಇಂದ MCB ಒಂದು ಕೊಟ್ಟಿದ್ದೀನಿ, ಮತ್ತೆ ಡೈರೆಕ್ಟ್ ಆಗಿ ನ್ಯೂಟ್ರಲ್ ವೈರ್ನ MCBಗೆ ಕೊಟ್ಟಿದ್ದೀನಿ. ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಆಲ್ರೆಡಿ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮೀಟರ್ ಬೋರ್ಡ್ ಯಾವ ರೀತಿ ಕನೆಕ್ಷನ್ ಕೊಡೋದು ಅಂತ. ಸೊ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವಾಗಿಂದ ವಿಡಿಯೋ ಸ್ಪೀಡ್ ಆಗಿದೆ, ಯಾಕೆಂದರೆ ಸ್ಪೀಡಿಂದ ಏನು ವೈರಿಂಗ್ ಅಷ್ಟೊಂದು ಇರಲ್ಲ, ಸೊ ಕಾಮನ್ ಆಗಿರುತ್ತೆ. ಸೊ ಇವಾಗ ಮೀಟ್ರಿಗೆ ಕನೆಕ್ಷನ್ ಕೊಟ್ಟಾಯ್ತು. ಸೊ ಮೀಟರ್ ಕೆಲಸ ಮುಗಿದಿದೆ. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ.
ಸೊ ಇದಕ್ಕೆ ನಾವು ಸರ್ವಿಸ್ ವೈರ್ ಇರುತ್ತಲ್ಲ, ಸರ್ವಿಸ್ ಮಾಡಿರ್ತೀವಲ್ಲ ರೈಲ್ ಇನ್ಸುಲೇಟರ್ ಮತ್ತೆ ಬ್ರೇಕರ್ಸ್ ಎಲ್ಲ ಹಾಕಿ ಸರ್ವಿಸ್ ಪೈಪ್ ಹಾಕಿ ಅಲ್ಲಿ ಮಾಡಿರ್ತೀವಲ್ಲ, ಸೊ ಆ ಒಂದು ವೈರ್ನ ಡೈರೆಕ್ಟ್ ಆಗಿ ಇಲ್ಲಿಗೆ ಕನೆಕ್ಷನ್ ಕೊಡಬೇಕಾಗುತ್ತೆ. ಸೊ ನಾ ಯಾಕೆ ಇಲ್ಲಿ ವೈರ್ನ ಕಟ್ ಮಾಡಿದ್ದೀನಿ ಅಂದ್ರೆ ನಿಮಗೆ ಕಾಣಿಸ್ಲಿ ಅಂತ ವೈರ್ನ ಕಟ್ ಮಾಡಿದ್ದೀನಿ. ಸೊ ಅಲ್ಲೂ ಅಷ್ಟೇ ಡೈರೆಕ್ಟ್ ಆಗಿ ಅಷ್ಟು ವೈರ್ನ ಸ್ಟಿಪ್ ಮಾಡಿ ಹಂಗೆ ನಾವು ಸರ್ವಿಸ್ ವೈರ್ನಲ್ಲಿ ಜಾಯಿಂಟ್ ಮಾಡ್ತೀನಿ, ಸರಿನಾ. ಸೊ ಇವಾಗ MCB ಔಟ್ಪುಟ್, MCB ಔಟ್ಪುಟ್ ಅಂದ್ರೆ ನಮ್ಮ ಮನೆಗಳಿಗೆ ಲ್ಯಾಂಪ್ ಲೋಡ್ ಕೊಡ್ತೀವಲ್ಲ, ಸೊ ಅದೇ MCB ಔಟ್ಪುಟ್ ಆಗಿರುತ್ತೆ. ಸೊ ಅದೇ ರೀತಿ ನೀವು MCB ನ ಈ ರೀತಿ ಪ್ಲೇಸ್ ಮಾಡುವಾಗ MCB ಕವರ್ ಪ್ಲೇಟ್ ಅಂತ ಕೇಳ್ರಿ, ಅವರೇ ಕೊಡ್ತಾರೆ. ಸೊ ಯಾಕಂದ್ರೆ ನಾವು ಔಟ್ ಸೈಡ್ MCB ನ ಪ್ಲೇಸ್ ಮಾಡುವಾಗ ಈ ರೀತಿ ಕವರ್ ಪ್ಲೇಟ್ ಸಿಗುತ್ತೆ. ಸೊ ಒಂದು ರೀಸನ್ ಇಂದ ಒಂದು ಕವರ್ ಪ್ಲೇಟ್ MCB ಯಾವುದು ಡಬಲ್ ಪೋಲ್ ಆಗಿದ್ರು ಸರಿ, 4 ಪೋಲ್ ಆಗಿದ್ರು ಸರಿ, ಸಿಂಗಲ್ ಪೋಲ್ ಆಗಿದ್ರು ಸರಿ, ಅವರೇ ಕೊಡ್ತಾರೆ. ಸೊ ಇಲ್ಲಿ ಸಿಂಗಲ್ ಪೋಲ್ ಮತ್ತೆ 2 ಪೋಲ್ಗೂ ಒಂದೇ ಕವರ್ ಪ್ಲೇಟ್ ಆಗಿರುತ್ತೆ. ಯಾಕಂದ್ರೆ ನಾವು ಬೇಕಾದಷ್ಟು ಕಟ್ ಮಾಡ್ಕೋಬಹುದು, ಸರಿನಾ. ಸೊ ನಾನು ನಟ್ನ ಲೂಸ್ ಮಾಡಿಲ್ಲ. ಸೊ ಒಂದು ರೀಸನ್ ಇಂದ ರಿಮೂವ್ ಮಾಡಿ, ಸೊ ಎಷ್ಟೋ ಟೈಮ್ ರಿಮೂವ್ ಮಾಡಿದ್ದೀನಿ ನಿಮ್ಮ ಹತ್ರನ, ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸರಿಯಾಗಿ ಟೈಟ್ ಮಾಡಿ, ಇಲ್ಲಾಂದ್ರೆ ಲೂಸ್ ಆಗಿರುತ್ತೆ, ಇಲ್ಲಾಂದ್ರೆ ಕಲ್ಕೊಬಿಡುತ್ತೆ, ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಯಾಕಂದ್ರೆ ಲೂಸ್ ಕನೆಕ್ಷನ್ ಕೊಟ್ರೆ ಒಂದ್ ರೀತಿ ಸ್ಪಾರ್ಕ್ ಬರ್ತಾ ಇರುತ್ತೆ, ಮತ್ತೆ ಆ ರೀತಿ ಆ ಜಾಗದಲ್ಲಿ MCB ಹೊಂಟೋಗುತ್ತೆ ಸ್ಪಾರ್ಕ್ ಬಂದ್ರೆ, ಯಾಕಂದ್ರೆ ಲೂಸ್ ಕನೆಕ್ಷನ್ ಆಗಿರುತ್ತಲ್ಲ. ಅದೇ ಟೈಟ್ ಕನೆಕ್ಷನ್ ಮಾಡಿದ್ರೆ ಏನೂ ಆಗಲ್ಲ. ಒಂದು ರೀಸನ್ ಇಂದ ಚೆನ್ನಾಗಿ ಟೈಟ್ ಮಾಡಿ. ಸೊ ಇವಾಗ ಮೀಟರ್ ಬೋರ್ಡ್ ಕನೆಕ್ಷನ್ ಮುಗೀತು ಫ್ರೆಂಡ್ಸ್, ಅಷ್ಟೇ. ಸೊ ನೆಕ್ಸ್ಟ್ ಬಂದು ಎನರ್ಜಿ ಮೀಟರ್ಗೆ ಇನ್ಪುಟ್ ಆಗಿ ಮತ್ತೆ ಔಟ್ಪುಟ್ ಆಗಿರುವಂತಹ MCB ಎರಡನ್ನೂ ಕನೆಕ್ಷನ್ ಕೊಡಬೇಕಾಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಎನರ್ಜಿ ಮೀಟರ್ ಕನೆಕ್ಷನ್. ಸೊ ಇದು ಕೂಡ ಅರ್ಥ ಆಗಿಲ್ಲ ಅಂದ್ರೆ ಆಲ್ರೆಡಿ ನಮ್ಮ ಚಾನಲ್ 2D ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ. 2D ವಿಡಿಯೋ ಅಂತ ಮೆನ್ಷನ್ ಮಾಡಿ ಹಾಕಿರ್ತಾರೆ. ಸೊ ಆ ವಿಡಿಯೋ ನೋಡಿ. ಸೊ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದ್ರೆ ಇದೇ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಮತ್ತೆ ಈ ಮನೆಗೆ ವೈರಿಂಗ್ ಸರ್ವಿಸ್ ಮಾಡಿದ್ವಲ್ಲ, ಸೊ ಸರ್ವಿಸ್ ಮಾಡೋದ್ಮೇಲೆ ವೈರಿಂಗ್ ಮಾಡ್ಬೇಕಾಗುತ್ತೆ. ಸೊ ಯಾವ ರೀತಿ ವೈರಿಂಗ್ ಮಾಡಿದೀನಿ ಅಂತ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಒಂದು 2 days ಆದ್ಮೇಲೆ ಬರುತ್ತೆ. ಸೊ ಆ ವಿಡಿಯೋ ನೋಡ್ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟೇ ಫ್ರೆಂಡ್ಸ್ ಮೀಟರ್ ಬೋರ್ಡ್ ವೈರಿಂಗ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ತುಂಬಾ ವಿಷಯಗಳಿಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.